ಧ್ವಜಾರೋಹಣ ವಿವಾದದಲ್ಲಿ ಸಚಿವ ಜಮೀರ್ ಅಹಮದ್ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಭಾಗಿಯಾಗಿದ್ರು. ರಾಜೀನಾಮೆಗೆ ಒತ್ತಾಯಿಸಿದ ಬಿಜೆಪಿಗೆ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಶದ ಅಭಿಮಾನ ಬಿಜೆಪಿ ಅವರಿಂದ ಕಲಿಯಬೇಕಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಗೊತ್ತು ಅಂತ ಜಮೀರ್ ಹೇಳಿದ್ದಾರೆ. ಬಿಜೆಪಿಯಿಂದ ಕಲಿಯಬೇಕಿಲ್ಲ, ನಾನು ಹಿಂದೂಸ್ತಾನಿ ಕನ್ನಡಿಗ, ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ದೇಶದ್ರೋಹಿ ಯಾರೆಂದು ಗೊತ್ತು ಅಂತ ಈ ಮೂಲಕ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು. ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018 ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲೂ 2 ವರ್ಷ ನಾನು ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದು. ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗಲೂ ಹೇಳಿದ್ದೆ ನಾನು, ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ. ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ. ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ. ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನಾನು ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೂ ಹೇಳಿದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ನನ್ನ ಬೇಡ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ, ಬಸಪ್ಪನಿಗೆ ಮಾಡಿಕೊಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ನಮಗೆಲ್ಲ ಖುಷಿ ಇದೆ. ನನ್ನ ಅನ್ಸಿಗೆ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ. ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದನ್ನ ಒಂದು ಜಿಲ್ಲೆ ಕೊಡಬೇಕು, ನಾನೂ ಒಂದು ಫ್ಲ್ಯಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.